ಒಮ್ಮೆ ಒಂದು ಗಿಡದಲ್ಲಿ ಹೂವಿಗೂ ಮತ್ತು ಆ ಗಿಡದ ಬೇರಿಗೂ ಎರಡರ ಮಧ್ಯೆ ಒಂದು ಸಣ್ಣ ಜಗಳವಾಯಿತು. ಹೂವು ಹೇಳಿತು ಬೇರಿಗೆ, ಬೇರು ನೀನು ನನಗೆ ಬರೀ ಒಂದು ನಗಾಣ್ಣೆ, ನಿನ್ನನ್ನು ಆದರಿಸುವವರಿಲ್ಲ, ನಿನ್ನನ್ನು ಪ್ರೀತಿಸುವವರಿಲ್ಲ, ನಿನ್ನನ್ನು ಮುದ್ದು ಮಾಡಿ ಗೌರವಿಸುವವರಿಲ್ಲ, ನೀನು ಯಾವಾಗಲೂ ಬರೀ ಮಣ್ಣಿನಲ್ಲಿ ಬಿದ್ದಿರುವ ಅಲ್ಪ ಮಾತ್ರ, ಅಲ್ಪ ನೀನು, ನಾನು ದೇವರಿಗೂ ಮನುಷ್ಯನಿಗೂ ಬಹಳ ಪ್ರಿಯ, ನನ್ನಿಂದಲೇ ಈ ಗಿಡಕ್ಕೂ ಹಾಗೂ ನಿನಗೆ ಬೆಲೆ ಎಂದು ಆ ಹೂವು ಗರ್ವದಿಂದ ಬೇರಿಗೆ ಹೇಳಿತು. ಆಗ ಬೇರು ಹೇಳಿತು, ಹೂವೆ, ಏಕೆ ನೀನು ಗರ್ವ ಪಡುತ್ತಿರುವೆ? ಹೂವೆ, ನಿನ್ನ ಸೌಂದರ್ಯ, ನಿನ್ನ ಮಕರಂದ ಅಷ್ಟೇ ಅಲ್ಲ, ನಿನ್ನ ಅಸ್ತಿತ್ವವೇ ನನ್ನಿಂದ ಬಂದದ್ದು ಎಂದು ಮರೆಯದಿರು ಎಂದು ಹೂವಿಗೆ ಬೇರು ಹೇಳಿತು. ಹೇ, ನಿನ್ನಿಂದ ನಾನಾ? ನೀನ್ಯಾರು? ಯಾವಾಗಲೂ ಬರೀ ಮಣ್ಣಿನಲ್ಲಿರುವ ನಿವಾಸಿ, ಒಂದು ಸೌಂದರ್ಯವಿಲ್ಲ, ಸೊಬಗಿಲ್ಲ, ನಿನಗೆ ಜಗವ ಕಾಣುವ ಕಣ್ಣಿಲ್ಲ, ನಿನ್ನಿಂದ ನನಗೇನಾಗಬೇಕಿದೆ? ಜಗತ್ತನ್ನೇ ಆಕರ್ಷಿಸಬಲ್ಲವನು ನಾನು, ನಾನೆಲ್ಲಿ ನೀನೆಲ್ಲಿ? ಇಡೀ ಜಗತ್ತಿಗೆ ಗೊತ್ತಿರುವ ನಾನೆಲ್ಲಿ? ಯಾರಿಗೂ ಗೊತ್ತಿಲ್ಲದ ಮಣ್ಣಲ್ಲಿರುವ ನೀನೆಲ್ಲಿ ಎಂದು ಹೂವು ಬೇರಿಗೆ ಕೇಳಿತು. ಆಗ ಬೇರು ಸತ್ವಪೂರ್ಣ ನೀರನ್ನು ಮೇಲೆ ಕಳಿಸುವುದು ನಿಲ್ಲಿಸಿತು. ಮರುಕ್ಷಣದಲ್ಲಿ ಆ ಹೂವು ಬಾಡಲು ನಿಂತಿತು. ಪಾಪ ಆ ಹೂವಿಗೆ ಅದರ ಚೈತನ್ಯ ಎಲ್ಲಿಂದ ಬರುತ್ತದೆ ಎಂದು ಅದಕ್ಕೆ ಗೊತ್ತಿರಲಿಲ್ಲ. ಜಗತ್ತಿಗೆ ಗೊತ್ತು ನಾನೆನ್ನುವ ಗರ್ವವೆಲ್ಲ ಈಗ ಮುದುಡಿ ಹೋಗುತ್ತಿದೆ. ಹೂವು ಬಳ್ಳಿಯಲ್ಲಿ ಯಾವುದು ಶ್ರೇಷ್ಠ, ಯಾವುದು ಕನಿಷ್ಠ? ಬೇರಿನ ಕಾರ್ಯ ಕನಿಷ್ಠವೋ, ಹೂವಿನ ಕಾರ್ಯ ಕನಿಷ್ಠವೋ? ಹೂವಿನ ಕಾರ್ಯ ಹೂವಿಗೆ ಶ್ರೇಷ್ಠ, ಬೇರಿನ ಕಾರ್ಯ ಬೇರಿಗೆ ಶ್ರೇಷ್ಠ. ಬಳ್ಳಿಗೂ ಹೂವಿಗೂ ಬೇರಿಗೂ ಆ ಭಗವಂತನೇ ಮೂಲ ಸೂತ್ರ.